ಇವಾಗ ನನಗೆ ತುಂಬ ಆಶ್ಚರ್ಯ ಆಯ್ತು. ಆ್ಯಕ್ಚುಲಿ ನನಗೊಂದು ಫೋನ್ ಬಂದಿತ್ತು, ನಾನು ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ದೆ. ಆಗ ಆಟೋದಲ್ಲಿ ಯಾರೋ ಇಳಿದ್ರು, ಯಾರೂ ಪರಿಚಯ ಇರಲಿಲ್ಲ. ಏನು ಅಂತ ಕೇಳಿದಾಗ ಹಿಂಗೆ ನಿಮ್ಮನ್ನೇ ಭೇಟಿ ಮಾಡೋಕ್ಕೆ ಬಂದಿದ್ದು ಅಂತ ಹೇಳಿದರು. ನನಗಂತೂ ತುಂಬ ಆಶ್ಚರ್ಯ ಆಗ್ತಿದೆ. ಇದಕ್ಕೇನು ಖುಷಿ ಪಡೋದು, ಏನು ನನಗೇನು ಅರ್ಥನೇ ಆಗ್ತಿಲ್ಲ. ಆದರೆ ನಾನು ಧೈರ್ಯ ತುಂಬಕ್ಕೆ ಬಂದಿದ್ದೆ. ಅವ್ರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಈಗ ಮೋದಿ ಅವರಿಗೆ ಸೈನಿಕರಿಗೆ ಬಲ ಕೊಡಿ ಅಂತ ಹೇಳ್ತಿದ್ದಾರೆ, ದೂರದಿಂದ ಬಂದು. ಆಮೇಲೆ ಎಲ್ಲಿದ್ರು ಹುಡುಕಿ ಹೊಡೀರಿ ಅಂತಿದ್ದಾರೆ, ಈ ಥರ ಮಾಡಿದವರಿಗೆ ಬಿಡಬೇಡಿ ಅಂತಿದ್ದಾರೆ. ಹೇಗೆ ಅನ್ಸುತ್ತೆ? ಅದೇ ಇಷ್ಟು 103 ವರ್ಷದ ಅಜ್ಜಿಗೆ ಇಷ್ಟು ರೋಷ ಆವೇಶ ಇರಬೇಕಾದ್ರೆ ಇನ್ನು ನಮ್ಮ ಸೇನೆಯವರಿಗೆ ಅಥವಾ ಯಾರೇ ಅಲ್ಲಿ ಕಾರ್ಯಾಚರಣೆ ಮಾಡಿದವ್ರಿಗೂ ಮಾಡೋಕ್ಕೆ ಹೋಗೋರಿಗೂ ಇಷ್ಟೇ ಇದಿರುತ್ತೆ. ದೇವರು ನನ್ನ ಆಯಸ್ಸನ್ನು ಇವರು ಸೇನೆಯವರಿಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಅಜ್ಜಿ ಮಾತು ಕೇಳಿದ್ರೆ ಎಲ್ಲರಿಗೂ ಒಂಥರ ಸ್ಫೂರ್ತಿ ಇದು. ಇಷ್ಟು ದೂರದಿಂದ ಬಂದು ಬರಲೇಬೇಕು ಅಂತ ಫೋನ್ ಟಿವಿಲಿ ನೋಡಿ ಬಂದಿದ್ದಾರೆ. ಮೋದಿಯವರಿಗೂ ಮುಟ್ಟಬೇಕು ಅಂತ ಅನ್ಸುತ್ತೆ. ಹೌದು, ಈಗ ಮೋದಿಯವ್ರಿಗೂ ಎಲ್ಲ ವಿಚಾರ ಮುಟ್ಟಿದೆ, ಅದೇನು ಮುಟ್ಟಿಲ್ಲ ಅಂತ ನಾನು ಇದು ಮಾಡ್ತಿಲ್ಲ. ಅಜ್ಜಿ ಹೇಳಿದಾಗೇ ನಮ್ಮ ಸೇನೆಯವರು ಅವರಿಗೆಲ್ಲ ದೇವರು ಆಯುಷ್ಯನ ಆರೋಗ್ಯನ ಕೊಟ್ಟು ಈ ಥರ ಇವರು ವಿರುದ್ಧ ಹೋರಾಡೋಕ್ಕೆ ಶಕ್ತಿ ಕೊಡಲಿ, ಆಯುಸ್ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಅಜ್ಜಿಯವರಿಗೇನು ಧನ್ಯವಾದ ಹೇಳೋಕ್ಕೊಂದು ಅಷ್ಟೇ ಆಗುತ್ತೆ. ಅದು ಬಿಟ್ಟರೆ ಅವರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಅದೇ ಬಂದು ನೀನು ಧೈರ್ಯ ತಗೊಳ್ಳಮ್ಮ, ನಮ್ಮ ಮೋದಿಯವರು ಅದೇ ನೀವು ಮಾತಾಡಿದ್ದು ನೀವು ನೋಡಿದ್ದೀರಾ. ಧೈರ್ಯ ತಗೋ, ಎಲ್ಲ ದೇಶಕ್ಕೆಲ್ಲ ಒಳ್ಳೇದಾಗತ್ತೆ, ನೀನು ಧೈರ್ಯ ತಗೋ ಅಂತ ತುಂಬ ಧೈರ್ಯ ತುಂಬಿದ್ರು. ಇಲ್ಲ, ಫೋನ್ ಮಾಡಿಲ್ಲ. ಗೊತ್ತಿಲ್ಲ. ನಿನ್ನೆ ಒಂದ್ಸತಿ ಇಬ್ರು ಪೊಲೀಸ್ ಕಾನ್ಸ್ಟೇಬಲ್ಸ್ ಬಂದು ಅವ್ರು ಬರ್ತಾರೆ ಅಂತ ಹೇಳಿದ್ರು. ಸೊ ಬರ್ಬೋದೇನೋ ಅಂತ ವೆಯ್ಟ್ ಮಾಡಿದ್ವಿ, ಇಲ್ಲಿವರೆಗೂ ಬಂದಿಲ್ಲ. ಇಲ್ಲ, ಯಾವುದು ಕಾಲ್ ಬಂದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.